ನಮ್ಮಮ್ಮ ಮನೆಯಿಂದ ಅಂತಂದ್ರೆ ಈಚೆ ಕಡೆ ಕಳಿಸ್ತು. ನಾನು ಎಲ್ಲಿಗೆ ಹೋಗ್ಲಿ? ಗಂಡನ ಮನೆಗೆ ಹೋಗ್ಲಾ? ಥು, ಗಂಡನ ಮನೆಗೆ ಹೋದ್ರೆ ಒಸಿನ ಮಾನ ಮರುವುದಿರ್ತದ ನನಗೆ. ಇಷ್ಟೆಲ್ಲ ದೌಲತ್ ಮಾಡಿ ಮತ್ತೇನು ಬೈದು ಕಳಿಸಿದ್ದೀನಿ. ಈಗ ಎಲ್ಗಪ್ಪ ಹೋಗ್ಲಿ? ನಮ್ಮ ಮನೆಗೆ ಇದ್ದಿದ್ರೆ ಚೆನ್ನಾಗಿರೋದು. ನಮ್ಮ ಮನೆಗೆ ನಮ್ಮ ಅಜ್ಜಿ ಸಹಾಯ ಮಾಡ್ತಿತ್ತು. ನಮ್ಮ ಅಜ್ಜಿನೂ ಬಾಯಿ ಮುಚ್ಚಿಸ್ಬಿಡ್ತಲ್ಲ ನಮ್ಮಮ್ಮ. ಈಗ ಏನು ಮಾಡಲಿ? ನಮ್ಮ ಅಮ್ಮನ ಮುಂದೆ ನಾಟಕ ಮಾಡಲಾ? ನೀನು ಪುಟ್ಕೊಂಡಿಲ್ಲಾರ ನಾನು ಗಂಡನ ಮನೆಗೆ ಹೋಗೋಕ್ಕಿಲ್ಲ, ಸತ್ತೋಯ್ತೀನಿ ಅಂತ ನಾಟಕ ಮಾಡಿಬಿಟ್ರೆ ಅವಾಗ ನಮ್ಮಮ್ಮ ಕರಗ್ತದೆ. ಕರಗ್ಬಿಟ್ಟು ಅಯ್ಯೋ ನನ್ನ ಮಗಳಲ್ವಾ ಅಂತ ಹೇಳ್ಬಿಟ್ಟು ಕರಗ್ಬಿಟ್ಟು ಮನೆ ಒಳಗಡೆ ಬಿಟ್ಕತ್ತದೆ. ಹಂಗೆ ಮಾಡ್ತೀನಿ, ಹಂಗೆ ಮಾಡಲೇಬೇಕು. ಹಂಗೆ ನೆನೆಯ ಇಲ್ಲ ಅಂತಂದರೆ ಆಗಕ್ಕಿಲ್ಲ. ನಾನಿವಾಗ ಗಂಡನ ಮನೆಗೆ ಹೋದ್ರೂ ಮುರ್ವದಿರೋಕ್ಕಿಲ್ಲ. ಇಲ್ಲ ಅಂದರೆ ಮತ್ತು ನಾನು ಎಲ್ಲಿ ಹೋಗಲಿ? 10 ರೂಪಾಯಿ ಕಾಸಿಲ್ಲ ನನ್ನ ತಾಗೆ. ಇನ್ನು ಎಲ್ಲಿ ತಾನೇ ಹೋಗೋಕ್ಕಾಯ್ತದ ನಾನು? ಅಮ್ಮೋ ಅಮ್ಮ, ನಾನೇನು ಹೊಂಟೋಯ್ತೀನಿ ಅಂತ ಅನ್ಕೊಂಡ ಮನೆ ಬಿಟ್ಬಿಟ್ಟು ನನ್ನೇನಿಯ ಮನೆಯಿಂದ ಈಚೆ ಕಡೆ ಕಳಿಸಿದ್ಯಲ್ಲ. ನೀನು ಒಬ್ಬ ತಾಯಿನ, ನಿನ್ನ ತಾಯಿನೇ ಅಲ್ಲ ನೀನು ಬಿಡು. ನಿನ್ನ ತಾಯಿ ಆಗಕ್ಕೆ ಸಾಧ್ಯನೇ ಇಲ್ಲ. ನೀನಂತೂ ಮಗಳನ್ನೇ ನೀನು ಈಚೆ ಕಡೆ ಕಳಿಸ್ತೀಯ ಅಂತ ಹೇಳಿದ್ರೆ ನೀನು ಲೆಕ್ಕ ಹಾಕು ನೋಡು. ನನಗೆ ಹಣ ಬೀಳ್ತದೆ. ಅವಾಗ ಬಂದ್ಬಿಟ್ಟು ನೀನು ನನ್ನ ಹಣದ ಮುಂದೆ ಬಾಯಿ ಬಿಡ್ಕಣಿವಂತೆ ಲಬ ಅಂತ ಹೇಳ್ಬಿಟ್ಟು ಅವಾಗ ಗೊತ್ತಾಯ್ತದೆ ಅಮ್ಮನಿ ನಿನಗೆ ಏನೋ ಅಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ನಾನು ಪಿರುತಿ ತೋರಿಸಿದಕ್ಕೆ ಇಂಥ ಕೆಲಸ ಮಾಡೋದು ನೀನು. ಅಮ್ಮ, ನನ್ನ ಮನೆ ಬಿಟ್ಬಿಟ್ಟು ನೀನು ಕಳಿಸಿದ ತಕ್ಷಣ ನಾನು ಗಂಡನ ಮನೆಗೆ ಹೋಗ್ಬಿಟ್ಟು ಜೀವನ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀಗ. ಜೀವನ ಮಾಡೋಕ್ಕಿಲ್ಲ ನಾನು ಯಾವ್ದನ್ನ ಆಳ್ಬಾವಿನೋ ಯಾವ್ದನ್ನ ನೋಡ್ಕೊತೀನಿ. ಅಲ್ಲಿ ಗಂಟನವೇ ನೀನು ನೋಡ್ತಿರು. ನಾನು ಸತ್ತೈತೀನಲ್ಲ, ಅವಾಗ ಆಳ್ಬಾವಿ ಬಿದ್ದುಬಿಡ್ತೀನಲ್ಲ, ಅವಾಗ ಬಂದ್ಬಿಟ್ಟು ನೀನೇನಿಯ ಅಯ್ಯೋ 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 ಮಗಳೇ ಹೊಂಟೋಗ್ಬಿಟ್ಟಲ್ಲೇ ನೀನು ಅಂತ ಹೇಳ್ಬಿಟ್ಟು ಲಬ ಬಾಯ್ ಬಿಡ್ಕೋಬೇಕು ನೀನು. ನಾನು ಹೇಳೋದು ಮುಂದೆ ನಿನಗೆ ನಿನ್ನ ಮಗಳು ಜೀವಕ್ಕಿನೂ ನಿಂಗೆ ಮಾನ ಮರುವುದಿನ ಹೆಚ್ಚಾಯ್ತಾ ನಿಂಗೆ? ಹೇಳು. ಒಳ್ಳೆ ಕೆಲಸ. ಭೂಮಿಗೆ ಬಾರನ್ನಾದ್ರೂ ತಪ್ತದೆ. ಹೋಗಿ ಯಾವ್ದನ್ನ ಬಾವಿಗೆ ಬೀಳು. ಇವಾಗಂತೂ ಯಾವ ಬಾವಿನಾಗೂ ನೀರಿಲ್ವೇ? ಹುಷಾರಾಗಿ ನೋಡ್ಕೊಂಡು ಬೀಳು. ನೀರಿಲ್ದಿರ ಬಾವಿಗೆ ಬಿದ್ಬಿಟ್ಟು ಆಮೇಗಿನ ಕೈಯೋ ಕಾಲ ಮುರ್ಕೊಬಿಟ್ರೆ ನಾನಂತೂ ಆಸ್ಪತ್ರೆಗೂ ತೋರ್ಸಕ್ಕಿಲ್ಲ ನಿನ್ನ. ಅಮ್ಮ, ನಾನು ತಮಾಷೆ ಮಾಡ್ತಿಲ್ಲ. ನಾನು ತಮಾಷೆ ಮಾಡ್ತೀನಿ ಅಂತ ಅನ್ಕೊಬಿಟ್ಟಿದ್ದೀಗ ನೀನು. ನಾನು ತಮಾಷೆ ಮಾಡ್ತಿಲ್ಲ, ನಿಜವಾಗ್ಲೂ ಬೀಳ್ತೀನಿ ನಾನು. ನಿಜವಾಗ್ಲೂ ಬಿದ್ಬಿಟ್ಟು ನಾನು ಮಣ್ಣಾಯ್ತೀನಿ. ಅವಾಗ ನೀನು ಅಪ್ಪ ಅಕ್ಕ ಎಲ್ಲ ಸಂದಕ್ಕಿರ್ರಿ. ನನ್ನ ಫೋಟೋಗೆ ದೊಡ್ಡ ಹಾರ ಹಾಕ್ಬಿಟ್ಟು ಎಲ್ಲರೂ ಖುಷಿ ಪಟ್ಕೊಳ್ಳಿ. ಅಜ್ಜಿ, ನಾನು ಸತ್ತೋಯ್ತೀನಿ. ಆಮೇಲೆ ನಾನು ಎಣಕ್ ಬಂದ್ಬಿಟ್ಟು ನೀನು ಹಾರ ಹಾಕು. ನಾನು ಸತ್ತೈತೀನಿ. ಈಗ ಆಳ್ಬಾಬಿ ಬಿದ್ಬಿಟ್ಟು ಸತ್ತೈತೀನಿ ನಾನು. ಅಯ್ಯಯ್ಯೋ ಮೊಮ್ಮಗಳೇ, ಹಂಗೆ ಮಾಡ್ಕೋಬೇಡವೆ ನೀನು. ಹಂಗೆ ಮಾಡ್ಕೋಬೇಡ ನೀನು. ಹಂಗೆ ಏನಾರ ಮಾಡ್ಕೊಬಿಟ್ರೆ ನಾನಂತೂ ಬದುಕಿರಕ್ಕಿಲ್ಲ. ಲೇ ಪದ್ದಿ ತಾಟ್ಗಿತ್ತಿ, ನಿನ್ನ ಮಗಳು ಎಣ ನೋಡಕ್ ಅಷ್ಟೊಂದು ಆಸೆನೆ ನಿನಗೆ? ನೋಡ್ರಪ್ಪೋ ನೋಡ್ಬರ್ರಪ್ಪೋ ನನ್ನ ಸೊಸೆ ಮಾಡ್ತಿರೋ ಕೆಲ್ಸವಾ? ನನ್ನ ಮೊಮ್ಮಗಳನ್ನಂತೂ ಹುಟ್ಲಿಲ್ಲ ಅನ್ನಿಸ್ತಾವಳಿ ಇವಳು. ಯಪ್ಪ ಸಾಯಿಸ್ತಾವಳೆ ನನ್ನ ಮೊಮ್ಮಗಳನ್ನ. ಈರೋಳಿಬ್ರನ್ನ ನೋಡ್ಕೊಳಕ್ಕೆ ಇವಳಿಗೆ ಯೋಗ್ಯತೆ ಇಲ್ಲ. ಇವಳಿಗೆ ಸಾಯಿ ಬಡಿತಾವಳೆ ಕಣಪ್ಪ, ಸಾಯಿ ಬಡಿತಾವಳೆ. ಬರ್ರೋ ಯಪ್ಪ. ಅತ್ತೆ, ಇನ್ನು ಇಲ್ಲೆಲ್ಲ ಕೇಳ್ಸಕ್ಕಿಲ್ವಲ್ಲ? ಇನ್ನೊಂಚೂರು ಮುಂದಕ್ಕೆ ಹೋಗಿ ಬಾಯ್ ಬಡ್ಕೊಳ್ಳಿ, ಕೇಳಿಸ್ತದೆ. ಇಲ್ಲೆಲ್ಲ ಕೇಳ್ಸಕ್ಕಿಲ್ಲ. ಸುಮ್ಮನೆ ಯಾಕೆ ಹಿಂಗೆ ಬಾಯ್ ಬಡ್ಕೊಂಡಿರ ನೀವು? ಬಡ್ಕೋಗಿ ಈಚೆ ಕಡೆ. ನೀವೇನು ಮಾಡಿದ್ರು ನಾನು ತಲೆ ಕೆಡಿಸ್ಕೊಳಕ್ಕಿಲ್ಲ, ಮನೆ ಒಳಗಡೆ ಬಿಟ್ಕೊಳಕ್ಕಿಲ್ಲ. ಸುಮ್ಕಿರಿ. ಹಿಂಗೆ ಯಾಕೆ ಒಳ್ಳೆ ಸಾಯ್ತೀರ ನೀವು? ಅಯ್ಯೋ 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 ಅಯ್ಯೋ, ನಿನ್ನ ಮೈಯಾಗ ಯಾವುದೋ ದೆಯ್ಯ ಬಂದ್ಬಿಟ್ಟು ಅಟ್ಕಾಯಿಸ್ಕೊಬಿಟ್ಟೈತೆ ಅನ್ನಿಸ್ತದೆ ಕಣಮಿ. ಅದಕ್ಕೆ ನಿಂಗೆ ಮಗಳ ಮೇಲೂ ಪ್ರೇಮ ಇಲ್ಲ, ಅತ್ತೆ ಮೇಲೂ ಪ್ರೇಮ ಇಲ್ಲ. ಹೆಂಗೋ ಆಡ್ತಾ ಇದೆಯಾ ನೋಡಿ. ಗಾಳಿ ಅಂಜನೆ ಸಮೇತ ಕರ್ಕೊಂಡು ಹೋಗ್ಬಿಟ್ಟು ನಿಂಗೆ ತಾಯ್ತ ಕಟ್ಟಿಸ್ಕೊಂಡ್ಬಿಟ್ಟು ಬಂದ್ಬಿಡ್ತೀನಿ. ಅವಾಗನ ಸೊರೈತೀಯ ಅಂತ ಅನ್ನಿಸ್ತದೆ. ಮಗಳು ಕಣ್ಣು ಮುಂದೆ ನೀ ಸಾಯ್ತೀನಿ ಹಣ ಆಯ್ತೀನಿ ಅಂತ ಹೇಳ್ತಾ ಇದ್ರು ಆರಾಮಾಗಿ ಕುಂತಿದ್ದೀಗಲ್ಲ ನೀನೊಬ್ಳು ತಾಯಿನ. ಅಯ್ಯಯ್ಯ ಅತ್ತೆ, ಸಾಯೋರು ಯಾರಿಗೂ ಹೇಳ್ಬಿಟ್ಟು ಸಾಯಕ್ಕಿಲ್ಲ. ಹೇಳ್ಬಿಟ್ಟು ಸಾಯೋರ್ನ ಯಾರಾದ್ರೂ ಒಂಥರ ಯಾರು ಹೇಳ್ಬಿಟ್ಟು ಸಾಯಕ್ಕಿಲ್ಲ. ಹಂಗೇನೇ ಸತ್ತೋಯ್ತಾರೆ. ನೀವು ಒಳ್ಳೆ ಸಂದಕ್ಕೆ ಹೇಳ್ತೀರಾ. ಯಾರನ್ನ ಹೇಳ್ಬಿಟ್ಟು ಸಾಯ್ತಾರ? ಎಷ್ಟು ಜನ ಸತ್ತವ್ರಪ್ಪ ಅವರೆಲ್ಲ ನಿಂಗೆ ಹೇಳ್ಬಿಟ್ಟು ಸತ್ತವ್ರ? ಇವಳು ಎದುರಿಸ್ತಾವಳೆ. ಸಾಯ್ತೀನಂದ್ರೆ ಸಾಯ್ಲಿ ಬಿಡ್ರಿ, ಯಾಕೆ ಕೆಡಿಸ್ಕೊತೀರಾ? ಹೋಗ ಬೀಳು ಬಾವಿಗೆ, ಹೋಗಿ ಬೀಳು. ನನಗೂ ಸಾಕಾಗೋಗ್ಬಿಟ್ಟೈತೆ ನೀನು ಎತ್ತಾಗಿಂದ. ನಂಗೆ ತಲೆನೋವೇನೇ ನಿನ್ನ. ಏನಾರ ಒಂದೊಂದು ಕೊಂತ್ರಿ ಕೆಲಸ ಮಾಡ್ತಾನೆ ಇರ್ತೀಗ ನೀನಂತೂ. ಏನೋ ಗಂಡನ ಮನೆಗೆ ಸಂಸಾರ ಮಾಡ್ಕೊಂಡು ನೆಮ್ಮದಿಗಿರ್ತೀಯ ಅಂತ ಅನ್ಕೊಂಡ್ರೆ ಅಲ್ಲೂ ಮಾಡ್ದಿದ್ದಂಗೆ ಅಲ್ಲೂ ಕಾಪ್ರ ಮಾಡ್ದಿದ್ದಂಗೆ ಬಂದ್ಬಿಟ್ಟೆ. ಸಾಯ್ತೀಯ ಸಾಯೋಗು. ನಿನ್ನ ಮ್ಯಾಲ ನನಗೆ ಯಾವ ಪಿರುತಿ ಪ್ರೇಮನೂ ಇಲ್ಲ. ಸಂಸಾರ ಮಾಡ್ಕೊಂಡಿರಾ ಇದ್ರ ಮಕ್ಕಳು ಮನೇನೇ ಇರಕ್ಕಿಲ್ಲ. ನಿನ್ನ ಮೇಲೆ ಇರ್ತದ? ನೋಡ್ದ ನಿಮ್ಮ ಅಕ್ಕ ನೋಡಿ ಕಲ್ತ್ಕ. ನಿಮ್ಮ ಅಕ್ಕ ನೋಡು, ಗಂಡನ್ ಬಿಟ್ರು ಬಾರೆ ಬಾರೆ ಅಂತ ಬಂಗೋದ್ರು ಬರ್ದಿದ್ದಂಗೆ ಮರುವಾದಿನಾಗಲ್ಲಿ ಇನ್ನೊಂದು ಮನೆ ಮಾಡ್ಕೊಂಡು ಬಿದ್ದವಳೆ ಮಗನ ಓದಿಸ್ಕೊಂಡು. ಅಂತದ್ರಾಗ ನೀನು ನಿನ್ನ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೂ ನಿಂಗೆ ಯೋಗ್ಯತೆ ಇಲ್ಲ. ಗಂಡನ ಮನೆಗೆ ಬದುಕಕ್ಕೂ ನಿಂಗೆ ಯೋಗ್ಯತೆ ಇಲ್ಲ. ನಮ್ಮನಗೆ ಬತ್ತಿಗೆ ಅತ್ತೆ ಬೋರಂಗಿದ್ರೆ ಒಳಗಡೆ ಬನ್ನಿ, ಇಲ್ಲ ಬಾಕ್ಲು ಹಾಕ್ಬಿಡ್ತೀನಿ ನಿಮ್ಮನ್ನು ಸೇರಿ ಈಚೆ ಕಡೆಗೆ. ಅವ್ರ ಜೊತೆ ನೀವನ್ವೇ ಎಲ್ಲರ ಹಾಳಾಗಿ ಹೋಗ್ರಿ. ನಾನೇನು ಕೇಳಕ್ಕಿಲ್ಲ. ಬತ್ತದ ನಿಮ್ಮ ಮಗ ಬತ್ತನ, ನಿಮ್ಮ ಮಗಂಗೂ ಹೇಳಿ, ನನಗೇನು ಬೇಜಾರಿಲ್ಲ. ಅಯ್ಯೋ 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 ಅಯ್ಯೋ, ನಾನು ನಿಮ್ಮ ಅತ್ತೆ ನನಗೂ ಬೆಲೆ ಕೊಡ್ತಿದ್ದಂಗೆ ಆಡ್ತಿದ್ದೀಗೇನೆ ನೀನು. ಅತ್ತೆಗೂ ಬೆಲೆ ಇಲ್ವೇನೆ? ಅತ್ತೆಗೂ ಬೆಲೆ ಇಲ್ಲ, ಕತ್ತೆಗೂ ಬೆಲೆ ಇಲ್ಲ. ಬತ್ತೀರ ಒಳಗಡೆಗೆ ಬರ್ರಿ. ಎಲ್ಲ ತೆಗ್ಯಕ್ಕಿಲ್ಲ ಬಾಕ್ಲನ್ನ ಬಾಯ್ ಬಡ್ಕೊಂಡ್ರು ಇಲ್ಲೇ ಬಿದ್ದಿದ್ದು. ಮೊಮ್ಮಗಳ ಜೊತೆ ಹೋಗಿ ನೀವು ಬೇಕಾದ್ರೆ ಆಳ್ಬಾಬಿಗೆ ಬಿದ್ಬಿಡಿ, ಕೇಳಲ್ಲ ನಾನು. ಅವಳು ನೆಟ್ಟಿಗಿದ್ಲು, ನಾನು ಹೆಂಗೋ ಅವಳನ್ನ ನೆಟ್ಟಿಗಿಕ್ಕಿದ್ದೆ. ಎಲ್ಲ ಸೊಟ್ಟು ಮಾಡಿ ನೀವೇನೇ ಮೊಮ್ಮಗಳು ಅಂತ ಹೇಳ್ಬಿಟ್ಟು ಏನೇನೇನೋ ಮಾಡ್ಬಿಟ್ಟು ಅವಳಿಗೆ ಇಲ್ದಿರೋದೆಲ್ಲನೂ ತಲೆ ತುಂಬಿಟ್ಟು ನೀವು ಅವಳನ್ನ ಹಾಳು ಮಾಡಿದ್ ನೀವೇನೇನಿಯಾ. ಅದಕ್ಕೆ ಹೇಳಿದ್ ನೀವು ಹೋಗಿ ಬೀಳಿ ಜೊತೆಗೇನೆಯಾ. ಬೇಡ ಅಂತಂದ್ರೆ ಯಾರು? ನೀನು ಎಷ್ಟು ಬಾಯ್ ಬಿಡ್ಕೊಂಡ್ರು ಆರಾಮಾಗಿ ರೂಮಾಗ ಹೋಗಿ ಮನೆ ಕತ್ತೀನಿ, ಬಾಕ್ಲು ತೆಗಿಯಕ್ಕಿಲ್ಲ.
ಪದ್ದಿ ಲೇ ಮನೆಯಾಳ್ ಪದ್ದಿ, ಯಾಕ್ಲೆ ಬಂದು ನಿನಗಿಂತ ಕದ್ರಿ ಬುದ್ಧಿ? ಅಯ್ಯಪ್ಪ, ಮೊದ್ಲಿಂಗಿರ್ಲಿಲ್ಲ ಒಂಚೂರನ ಕರುಣೆ ಪರುಣೆ ಅನ್ನೋದಿರೋದು. ಇವಾಗ ಯಾಕೆ ಕರುಣೆನೂ ಇಲ್ಲ ಈ ಪದ್ದಿ ಮನೆಯಾಳ್ ಪದ್ದಿಗೆ. ಒಯ್ತಿರೋದೇನೇ ಸುಮ್ಕೆನೆಯ ಲೋಪರ್ ಮನೆಯಾಳ್ ಪದ್ದಿ. ಇವಳು ಬುದ್ಧಿ ಕಲಿಸ್ಬೇಕು ಇವಳಿಗೆ. ನನ್ನ ಮಗ ಬರಲಿ ಇರು, ನನ್ನ ಮಗಂಗೆ ಇವಳು ಸರಿಯಾಗಿ ಮಾಡಿಸ್ತೀನಿ. ಅಜ್ಜಿ ಈಗ ನಾನು ಏನು ಮಾಡ್ಲಜ್ಜಿ? ನಾನು ಎಲ್ಲಿಗೆ ಹೋಗ್ಲಜ್ಜಿ? ನಾನು ನನಗಂತೂ ಟೆನ್ಷನ್ ಆಯ್ತೈತೆ, ಎಲ್ಲಪ್ಪ ಹೋಗ್ಲಿ ಅಂತ ಹೇಳ್ಬಿಟ್ಟು. ನಮ್ಮ ಅತ್ತೆ ಮನೆಗಂತೂ ನಾನು ಹೋಗೋಕ್ಕಿಲ್ಲ ಕಣಜ್ಜಿ. ನಾನು ಅಜ್ಜಿ ನನಗೇನು ಕಾಸು ಇಲ್ಲ, ಒಬ್ಳೆ ಬದಿಕಳನಿ ಅನ್ನೋಕ್ಕೆ ಏನೂ ಇಲ್ಲ. ಹೆಂಗಜ್ಜಿ ಹೋಗ್ಲಿ ನಾನು? ನೀನೇ ಹೇಳು. ಅಮ್ಮ ನೋಡಿದ್ರೆ ಹಿಂಗೆ ಮನೆಯಿಂದ ಈಚೆ ಕಡೆಗೆ ಆಗ್ತಾವಳೆ. ಓ ಯಾಕಮ್ಮ ನಿಮ್ಮಿ ಒಂಟೇನ್ ಗಂಡನ ಮನೆಗೆ? ಅಯ್ಯೋಯ್ಯೋ ಒಂಟಿಲ್ಲ ಕಣ, ನನ್ನ ಮಗಳು ಒಂಟಿಲ್ಲ. ಅವಳೆಲ್ಲ ನೀನು ಎಂಡ್ರು ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕಿದ್ಲು ಮಗಳನ್ನ. ಯಾಕಮ್ಮ? ಗಂಡನ ಮನೆಗೆ ಹೋಗಿಲಿ, ಇಲ್ಲಿ ಇರ್ಬೇಡ ನಮ್ಮ ಮನೆಗೆ ಅಂತ ಈಚೆ ಕಡೆಗೆ ತೊಳೆದ್ಲು. ಪಾಪ ನಿನ್ನ ಮಗಳು ಸಾಯ್ತೀನಿ ಸಾಯ್ತೀನಿ ಅಂತ ಹೇಳ್ತಾವಳೆ. ಅದಕ್ಕೆ ನಾನು ಸಮಾಧಾನ ಮಾಡ್ತಾ ಇದ್ದೀನಿ. ಎಂಡ್ರನ್ನ ಅದ್ಬಸ್ತಾಗಿ ಇಕ್ಕಳಕ್ ಬಿಟ್ಬಿಟ್ಟು ನೀನು ಏನ್ಲ ಹಿಂಗೆ ಬಿಟ್ಟಂಗೆ ಓದಂಗೆ ಬಿಟ್ಬಿಟ್ಟಿದ್ಯಲ್ಲ ನೀನು. 4 ಬಾರ್ಸವಳು ಬುದ್ಧಿ ಹೇಳಿ ಕರ್ಕೊಂಬಿಟ್ ಬಾ. ಇರು, ಅವಳ ತಾಗ ನಾನು ಮಾತಾಡ್ತೀನಿ. ನನ್ನ ಮಗ ಸರಿಯಾಗಿ 4 ಇಕ್ಬಿಟ್ಟು ನಿಮ್ಮ ಅಮ್ಮನ ಬುದ್ಧಿ ಒಳಗ್ಬಿಟ್ಟು ಬರ್ತಾನೆ. ಸುಮ್ಮನೆ ನಿಂತ್ಕ ನೀನು, ಯೋಚನೆ ಮಾಡಕ್ ಹೋಗ್ಬೇಡ ನೀನು. ಸರಿನಾ? ಹೆಂಗೋ ಆತಾಗೆ ಸೊರೋಗ್ಬಿಟ್ರೆ ನೀನೇ ಸಾಕು ನಿನ್ನ ಸಂಸಾರ. ನೋಡು, ಅವನ ಜೊತೆ ಬಾಳಕ್ಕಾಗಿಲ್ಲ. ಏನು ಗೊತ್ತಿಲ್ದಿರೋನ್ ಜೊತೆ ಹೆಂಗ್ ಬಾಳಕಾಯ್ತದೆ ನೀನೇ ಹೇಳು. ಗೊತ್ತಿರೋನ್ ಜೊತೆ ನೀನು ಬಾಳಕ್ಕಾಗಿಲ್ಲ ಅಂತಂದ್ರಾಗ ಏನು ಗೊತ್ತಿಲ್ದಿರೋನ್ ಜೊತೆ ಹೆಂಗ್ ಬಾಳ್ತೀಗ? ನಿಮ್ಮಪ್ಪ ಸರಿಯಾಗಿ ಇಕ್ತಿದ್ದಂಗವನೇ ನಿಮ್ಮ ಅಮ್ಮಂಗೆ. ಹಂಗೆ ಆಗ್ಬೇಕು. ಸುಮ್ಕಿರಿವಾಗ ನಿಮ್ಮ ಅಪ್ಪನೇ ನೀ ಬಂದ್ಬಿಟ್ಟಿನ ಕರ್ಕೊಂಡೋಯ್ತಾನೆ ಬಾ ಒಳಗಡಿಕೆ ಅಂತ ಹೇಳ್ಬಿಟ್ಟು. ನನ್ನ ಮಗ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಗಂಡು ಹುಲಿ ನನ್ನ ಮಗ. ಪೊದ್ದಿಗೆ ಅವಾಗೆ ಹೇಳ್ದೆ, ಬ್ಯಾಡ್ವೆ ನನ್ನ ಮಗಂಗೆ ಹೇಳಿ ನಿನಗೆ ಉಗಿಸ್ತೀನಿ ಅಂದರೆ ಕೇಳಲಿಲ್ಲ. ದೌಲತ್ ಮಾಡಿದ್ಲು. ಈಗ ಸರಿಯಾಗಿ ತಿಂತಾವಳಲ್ಲ ಅದೇನ ತಿನ್ಲಿ ಬಿಡು. ನನ್ನ ಮಗಂಗೆ ತಿಕ್ಲತ್ತು ಅಂದರೆ ಬಾರ್ಸಾಕ್ಬಿಡೋದೆ ನನ್ನ ಮಗ. ಇನ್ನು ಮುಂದೆ ನೋಡೋಕ್ಕಿಲ್ಲ ನನ್ನ ಮಗ. ಚಿನ್ನ ಅಪ್ರಂದಿ ಚಿನ್ನ. ಅಮ್ಮನ ಮಾತು ಬಿಟ್ಟು ಬೇರೆ ಮಾತು ಕೇಳೋಕ್ಕಿಲ್ಲ. ಅಪ್ಪ ಸದ್ಯ ನಾನು ಎಲ್ಲಪ್ಪ ಹೋಗ್ಲಿ ಅಂತ ಟೆನ್ಷನ್ ಆಗೋಗ್ಬಿಟ್ಟಿತ್ತು ಕಣಜ್ಜಿ. ಈಗ ಆರಾಮಾಗಿರ್ಬೋದಲ್ಲ ಇದೇ ಮನೆಗೆ ನೀ ಬಿಡು. ಅಪ್ಪ ಬತ್ತಾ ಇದ್ದಂಗೆ ಐತಲ್ವಾ, ಬಾಕ್ಲು ತೆಗಿ ಸೌಂಡ್ ಕೇಳಿಸ್ತೈತಿ. ಬತ್ತಾ ಇರ್ಬೇಕಪ್ಪ. ಆಗಾಗ ಬತ್ತಾನ್ ಎತ್ಕ ಬ್ಯಾಗ್ನ. ಈ ಬಿಟ್ಟ 4 ನೀನು ಎಂಡ್ರಿಗೆ ಈಗೇನು ಮಗಳನ್ನ ಕರ್ಕತ್ತಲ್ಲ ಒಳಿಕೆ ಇಲ್ಲ, ನಿನ್ನ 4 ಬಿಡ್ಬೇಕಂತ. ನಿಮ್ಮಿ ನೀನ್ ಸುಮ್ಕೆ ನೀನ್ ಗಂಡನ ಮನೆಗೆ ಹೋಗು ನೀನು. ಅಮ್ಮನ ಮಾತು ಕೇಳಿ ಉದ್ದಾರ ಆಯ್ತೀಯಾ? ನಾನಂತೂ ಅವಳ ಮಾತು ಕೇಳಿ ನೀವು ಉದ್ದಾರ ಆಗಿರೋದು. ನೀವು ಅವಳ ಮಾತು ನೀ ಕೇಳಿ ಉದ್ದಾರ ಆಯ್ತೀರಾ? ಲೋ ಗಂಡ್ಸೆಲ್ಲ ನೀನು ಗಂಡ್ಸು ಅಂತ ಕಂಡ್ಲ ನಾನು ಎತ್ತಿರೋದ್ ದಿನ. ಇದು ಯಾಕ್ಲ ಹಿಂಗೆ ಗಂಡ್ಸು ಅಲ್ದಿರ ಅಂತ ಆಡ್ತಿದ್ದೀಗ? ಅಂದ್ರೆ ಇಷ್ಟೊತ್ತು ಒದೆ ಬಿದ್ದಿದ್ದು ಇವನ್ಗೆನ? ನಾನು ಪೊದ್ದಿಗೆ ಒದೆ ಬೀಳ್ತಾವೆ ಅಂತ ಅನ್ಕೊಂಡ್ರೆ ನನ್ನ ಮಗಂಗೆ 4 ಬಾರಿಸ್ಬಿಟ್ಟು ಕಳಿಸ್ಬಿಟ್ಲಾ? ಯಪ್ಪ ನೀನು ಎಂತ ಬಜಾರಿ ಇರ್ಬೇಡ ಕಣ್ಲೆ ನಿಮ್ಮ ಅಮ್ಮನ ಮಕ್ಕಿಷ್ಟು. ಅಜ್ಜಿ ನಾನು ಏನು ಮಾಡಲಿ ಹೇಳಜ್ಜಿ? ನಾನು ಈಗ ಎಲ್ಲೋಗ್ಲಿ? ಇರೇ ಸಡನ್ನಾಗಿ ಹಿಂಗೆ ಮಾಡ್ಬಿಟ್ರೆ ಯಾರಿಗೆ ತಾನೇ ತಲೆ ಓಡ್ತದೆ ಹೇಳು? ಹೊಸಿ ಯೋಚನೆ ಮಾಡ್ಬೇಕಲ್ವಾ? ಯೋಚನೆ ಮಾಡೋ ಗಂಟ ಹೊಸಿ ತಡ್ಕೊಳ್ಳಿ. ಯೋಚನೆ ಮಾಡ್ತೀನಿ ತಡ್ಕ. ಆಮೇಕಿಂದ ಬೇಕಾದ್ರೆ ಇದು ಮಾಡೋಣ ಇರು, ಯೋಚನೆ ಮಾಡ್ತೀನಿ. ಏನು ಮಾಡೋದು, ಎಲ್ಲಿ ಕಳ್ಸೋದು? ನಿನ್ನ ಗಂಡನ ಮನೆಗಂತೂ ನೀನು ಹೋಗೋಕ್ಕಿಲ್ಲ ಅಲ್ವಾ? ಇಲ್ಲ ಕಣಜಿ, ನಾನು ಹೋಗೋಕ್ಕಿಲ್ಲ. ನಾನು ಆ ಮನೆಗೆ ಮಾತ್ರ ಹೋಗೋಕ್ಕಿಲ್ಲ. ನೀನು ಬೇರೆ ಏನಾರು ಐಡಿಯಾ ಕೊಡು. ನಾನು ಎಲ್ಲಿಗೆ ಹೋಗ್ಬೇಕು ಇವಾಗ ಹೇಳು? ಅಮ್ಮ ಹಿಂಗೆ ಇದ್ದಕ್ಕಿದ್ದಂಗೆ ಈಚೆ ಕಡೆಗೆ ಹಾಕ್ಬಿಟ್ಟೈತೆ. ನನಗೆ ಯಾರವ್ರು ಹೇಳಜ್ಜಿ? ನೀನೇ ಒಂದು ಮನೆಗಿನೇ ಮಾಡ್ಕೊಡು ಬಾಜಿ. ಇರು ಹೇಳ್ತೀನಿ, ಒಂದು ಸಮಾಧಾನ ಮಾಡ್ಕ, ಒಂದು 5 ನಿಮಿಷ. ಏನು ಮಾಡೋದು?